ರಾಜ್ಯಾದ್ಯಂತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಕಿಚ್ಚು ಹಚ್ಚಿದೆ. ಅಮಾಯಕನ ಹತ್ಯೆ ಖಂಡಿಸಿ ದರ್ಶನ್ ವಿರುದ್ಧ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ನಟ ದರ್ಶನ್ ವಿರುದ್ಧ ಸಿಡಿದ ರೈತರು. ಮಂಡ್ಯ ರಾಮನಗರದಲ್ಲಿ ಪ್ರೊಟೆಸ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಹತ್ಯೆ ಮಾಡಿರುವ ಕೇಸ್ ಈಗ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಅಲ್ಲದೆ ಸಿನಿಮಾ ನಟ ದರ್ಶನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದು ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಂದ ದರ್ಶನ್ ವಿರುದ್ಧ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಸಂಜಯ್ ವೃತ್ತದಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಪ್ರತಿಭಟನೆ ನಡೆಸಿದ ರೈತರು ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಒತ್ತಾಯಿಸಿದ್ರು. 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದು. ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ರೇಣುಕಾ ಆರೋಪಿಗಳ ವಿರುದ್ಧ ವೀರಶೈವ ಮಹಾಸಭಾ ಕಿಡಿಕಾರಿದ್ದು ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿದೆ. ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಒಂದು ಅತ್ಯಂತ ಹೀನವಾದಂಥ ಒಂದು ಕೃತ್ಯ, ಘೋರ ಅಪರಾಧ. ಯಾರು ಅಪರಾಧಿಗಳಿದ್ದಾರೆ ತನಿಖೆ ನಡೀತಾ ಇದೆ. ಅವರಿಗೆ ಕಠಿಣವಾದಂಥ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ರೇಣುಕಾಸ್ವಾಮಿ 3ನೇ ದಿನದ ತಿಥಿ ಕಾರ್ಯ. ಇನ್ನು ರೇಣುಕಾಸ್ವಾಮಿಯ 3ನೇ ದಿನದ ತಿಥಿ ಕಾರ್ಯ ನಡೆಯಿತು. ಕುಟುಂಬಸ್ಥರು ಕಣ್ಣೀರು ಹಾಕುತ್ತಲೇ ಮೃತನ ಸಮಾಧಿಗೆ ಹಾಲು ತುಪ್ಪ ಬಿಟ್ಟರು. ಮಾಜಿ ಶಾಸಕ ತಿಪ್ಪಾರೆಡ್ಡಿಗೆ ಬೆದರಿಕೆ ಕರೆ. ನಿನ್ನೆ ದರ್ಶನ್ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಒತ್ತಾಯಿಸಿದ್ರು. ಆದರೆ ಈಗ ತಿಪ್ಪಾರೆಡ್ಡಿಗೆ ಅನಾಮಿಕ ವ್ಯಕ್ತಿಗಳು ಕರೆ ಮಾಡಿ ಬೆದರಿಕೆ ಹಾಕಿದ್ದಾರಂತೆ. ಪ್ರತಿಭಟನೆ ಮಾಡಿ ಎಲ್ಲರೂ ಒಂದು 3-4 ಜನ ಭಾಷಣ ಮಾಡಿ DC ಅವರಿಗೆ ಮೆಮೊರಾಂಡಮ್ ಕೊಟ್ಟು ವಾಪಸ್ ಬಂದ್ವಿ. ಬರಸಂದದಲ್ಲಿ ಮನೆಗೆ ಹೋದಾಗ ಇನ್ನು ಮನೆ ರೀಚ್ ಆಗ್ತಿದ್ದಂಗೆ ಒಂದ್ ಯಾವ್ದೋ ಫೋನ್ ಬಂತು. ತಿಪ್ಪಾರೆಡ್ಡಿ ಅಂದ್ರೆ ನೀವೇನ ಅಂತ ಕೇಳಿದ್ರು. ಹೌದು ನಾನೇ ಅಂದ್ರೆ. ನಿನ್ನ ಹೆಸರೇನಪ್ಪ ಅಂದ್ರೆ ಅವ್ರು ಹೇಳಿಲ್ಲ. ಅವೆಲ್ಲ ಗೊತ್ತಾಯ್ತು ನನಗೆ ಬೇಕಂತ ಮಾಡ್ತಾರೆ ಅಂತ. ಆಮೇಲೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಅಂತಂದ. ಗೊತ್ತಲ್ಲಪ್ಪ ಯಾಕೆ ಮಾಡ್ತಾ ಅಂತ, ಎಲ್ಲ ದೇಶಕ್ಕೆ ಗೊತ್ತೈತೆ ಅಂದ್ರೆ ನಿಮಗೆ ಪ್ರೂಫ್ ಏನಿದೆ ಅಂತಂದ. ಪ್ರತಿಭಟನೆ ಮಾಡ್ತಿದ್ರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮಗೆ ಅದೇ ಪ್ರೂಫ್ ಏನಿದೆ ಅಂದ. ಹಂಗಂತಿದ್ದಂಗೆ ಅಷ್ಟೇ ನಾನು ಅದ್ರ ಮೇಲೆ ಮಾತಾಡೋದಿಲ್ಲ, ಕಟ್ ಮಾಡಿ ನಮ್ಮ ಗನ್ಮನ್ಗೆ ಫೋನ್ ಕೊಟ್ಟು ಬ್ಲಾಕ್ ಮಾಡೋದು ತೆಗೆದಾಕು ಅಂತ. ದರ್ಶನ್ ಒಬ್ಬ ಪ್ರಭಾವಿ ನಟ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈತ ಭಾಗಿಯಾಗಿರುವ ಕಾರಣ ಬಲಾಢ್ಯರು ಪ್ರಭಾವಿಗಳು ಪ್ರಕರಣವನ್ನ ಮುಚ್ಚಿ ಹಾಕುವ ಸಂಶಯ ಇರೋದ್ರಿಂದ ಈ ಪ್ರಕರಣವನ್ನ CBI ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.